ಕೇರಳದ ತ್ರಿವೆಂಡ್ರಮ್ನಲ್ಲಿ ತಿರುವನಂತಪುರಂನಲ್ಲಿ ನಿಂತಿರುವ ಬ್ರಿಟಿಷ್ ಯುದ್ಧ ವಿಮಾನ F-35B ಜೂನ್ 16ನೇ ತಾರೀಕಿನಿಂದ ಸ್ಟ್ರ್ಯಾಂಡೆಡ್. ಅದು ಅಲ್ಲಿ ಬಂದು ನಿಲ್ಲಿಸ್ಬಿಟ್ಟಿದ್ದಾರೆ. ಅದನ್ನು ಹ್ಯಾಂಗರಿಗೆ ತಗೊಂಡು ಹೋಗೋಕ್ಕೂ ತಯಾರಿಲ್ಲ. ನೆನ್ನೆ ಹೇಳಿದೆ ಒಂದು ಪಾಸಿಬಿಲಿಟಿಯ ಬಗ್ಗೆ ವಿಪರೀತ ಚರ್ಚೆ ಆಗ್ತಾ ಇದೆ. ನೆನ್ನೆ ಹೇಳಿದೆ ಭಾರತೀಯ ರಡಾರ್ ವ್ಯವಸ್ಥೆ ಹೆಂಗೆ ಕೆಲಸ ಮಾಡ್ತಿದೆ ಅಂತ ಚೆಕ್ ಮಾಡೋದಕ್ಕೆ ಬಂದು ರಡಾರ್ನಲ್ಲಿ ಸಿಕ್ಕಾಕ್ಕೊಂಡು ಇದನ್ನು ಫೋರ್ಸ್ ಲ್ಯಾಂಡಿಂಗ್ ಮಾಡಿಸಲಾಗಿದೆ ಅನ್ನುವ ಸುದ್ದಿ ರಕ್ಷಣಾ ವಲಯದಲ್ಲಿ ಹರಿದಾಡ್ತಾ ಇರೋದು. ಇದು ರಕ್ಷಣಾ ವಲಯದಲ್ಲಿ ನೀವು ಹುಡುಕಿದ್ರೆ ಸುಮಾರು ಸುದ್ದಿಗಳು ಸಿಗ್ತಾವೆ ಅದಕ್ಕೆ ಸಂಬಂಧಪಟ್ಟಂತೆ. ಇದನ್ನು ಯಾಕೆ ತಗೊಂಡು ಹೋಗ್ತಿಲ್ಲ ಚರ್ಚೆ ಆಗ್ತಾ ಇತ್ತು. ಡೇ 1 ಏನಂದಿದ್ರು, ಇಂಧನ ಖಾಲಿಯಾಗಿದ್ದಕ್ಕೆ ಬಂದಿದೆ ಅಂತ. ಇಂಧನ ತುಂಬಿಸ್ಕೊಂಡ ಹೋದ, ಅಷ್ಟೇ ಇತ್ತಪ್ಪ ಅಂತ. ಆಮೇಲೆ ಹೈಡ್ರಾಲಿಕ್ ಸಮಸ್ಯೆ ಇದೆ, ಏನು ರಿಪೇರಿ ಮಾಡೋದಕ್ಕಾಗದೇ ಇರೋದು. ಅದು 16ನೇ ತಾರೀಕಿನಿಂದ ಇಲ್ಲಿ ತನಕ 2 ವಾರ ನಿಲ್ಲಿಸ್ಕೊಂಡ್ರು ಅನ್ನೋ ಚರ್ಚೆ ಇತ್ತು. ಈಗ ನೋಡಿದ್ರೆ ಇಲ್ಲಿ ಇದನ್ನು ರಿಪೇರಿ ಮಾಡೋದಕ್ಕೆ ಆಗದೇ ಇಲ್ಲ ಅಂತಿದ್ದಾರೆ. ಒಂದು ದೊಡ್ಡದೊಂದು ಸರಕು ಸಾಗಣೆ ವಿಮಾನ ಬರುತ್ತೆ, C-17 ಗ್ಲೋಬ್ ಮಾಸ್ಟರ್ ಅಂತ. ಅದನ್ನು ತಗೊಂಡು ಬಂದು ಇದ್ರದ್ದು ರೆಕ್ಕೆ ಎಲ್ಲ ಬಿಚ್ಚಿ ಒಳಗಡೆ ಹೇರ್ಕೊಂಡು ಹೋಗ್ತಾರಂಥದನ್ನೀಗ. ಇಲ್ಲಿದೆ ನೋಡಿ, ಇದೆ C-17 ಗ್ಲೋಬ್ ಮಾಸ್ಟರ್. ಪ್ರಪಂಚದ ಅತಿ ದೊಡ್ಡ ಮಿಲಿಟರಿ ಸರಕು ಸಾಗಣೆ ವಿಮಾನಗಳ ಪೈಕಿ ಒಂದಿದು. ಇದರಲ್ಲಿ F-35B ಯುದ್ಧ ವಿಮಾನವನ್ನು ಹೇರಿಕೊಂಡು ಹೋಗ್ತಾರಂತೆ. ಲಾಕ್ಹಿಡ್ ಮಾರ್ಟನ್ನಿಂದ ಒಂದು ಟೀಮ್ ಇಲ್ಲೇ ಬಂದು ರಿಪೇರಿ ಮಾಡುತ್ತೆ ಅಂದರು. ಅವರಿಗೆ ಒಂದು ಹಿಂಜರಿಕೆ ಏನಂದರೆ ಇದನ್ನ ಇಂಡಿಯಾದಲ್ಲಿ ಓಪನ್ ಮಾಡಬಾರ್ದು ಅಂತ. ಅಷ್ಟು ರಹಸ್ಯ ತಂತ್ರಜ್ಞಾನ, ಸ್ಟೆಲ್ತ್ ಕೆಪಾಸಿಟಿಯೊಂದಿಗೆ ಬಿಲ್ಡ್ ಮಾಡಲಾಗಿರುವ ಯುದ್ಧ ವಿಮಾನ 5th ಜನರೇಷನ್ ಫೈಟರ್ ಜೆಟ್ಟು ಇಲ್ಲಿ ಓಪನ್ ಮಾಡಿಬಿಟ್ರೆ ಭಾರತೀಯ ವಿಮಾನ ತಜ್ಞರಿಗೆ ಇದರ ರಹಸ್ಯ ಗೊತ್ತಾಗ್ಬಿಟ್ರೆ ಏನು ಮಾಡೋದು ಅಂತ. CISFನಿಂದ ಅದಕ್ಕೆ ಬಿಗಿ ಭದ್ರತೆಯನ್ನು ಕೊಡಲಾಗಿದೆ. ಭಾರತದ ಒಬ್ಬ ಏರೋನಾಟಿಕಲ್ ಇಂಜಿನಿಯರ್ ಆ ವಿಮಾನದ ಹತ್ರ ಬರೋದಕ್ಕೆ ಬ್ರಿಟಿಷ್ ಮಿಲಿಟರಿಯವರು ಬಿಡ್ತಾ ಇಲ್ಲ. ರಾಯಲ್ ನೇವಿಯ ಏರ್ಕ್ರಾಫ್ಟ್ ಕ್ಯಾರಿಯರ್ನಿಂದ ಟೇಕ್ ಆಫ್ ಆಗಿ ಅರಬ್ಬಿ ಸಮುದ್ರದಲ್ಲೆಲ್ಲೋ ಬಂದಾಗ ಇದರಲ್ಲಿದ್ದ 2 ಪೈಲಟ್ಗಳು ಹತ್ತಿರದ ಏರ್ಪೋರ್ಟು ಅನ್ನೋ ಕಾರಣಕ್ಕೆ ಟ್ರಿವೆಂಡ್ರಮ್ ATSಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರಂತೆ. ಡೇ 1 ಬಂದಂಥ ಸುದ್ದಿ. ಅದಾದ ನಂತರ ನೋಡಿದ್ರೆ ಭಾರತದ ರಡಾರ್ ವ್ಯವಸ್ಥೆ ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಚೆಕ್ ಮಾಡೋದಕ್ಕೆ ಬಂದಿದ್ರು. ಇಲ್ಲಿ ತಗಲಾಕ್ಕೊಂಡ್ರು. ಭಾರತೀಯ ವಾಯುಪಡೆ ಒಂದು Su-30 ಯುದ್ಧ ವಿಮಾನವನ್ನು ಕಳಿಸಿ ಫೋರ್ಸ್ ಲ್ಯಾಂಡಿಂಗ್ ಮಾಡಿಸಿಕೊಂಡಿದೆ ಅನ್ನೋ ಸುದ್ದಿ ಕೂಡ ಬಂತು. ಈಗ ನೋಡಿದ್ರೆ ಇದನ್ನು ಹೇರ್ಕೊಂಡು ಹೋಗ್ತಾರಂತೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.